ಅಸತೋಮ ಸದ್ಗಮಯ ಪ್ರಾರ್ಥನೆ. ಅದಕ್ಕೆ ಮುಂಚಿತವಾಗಿ ಮನಸ್ಸನ್ನು ಮುದಗೊಳಿಸುವಂಥ ಓಂಕಾರ ಘಂಟಾ ನಾದವನ್ನು ಕೇಳೋಣ. ಜಸ್ಟ್ ಸಿಟ್ ಎರೆಕ್ಟ್, ಕೀಪ್ ಯು ಐಸ್ ಕ್ಲೋಸ್, ವಾಚ್ ಯುವರ್ ಸೆಲ್ಫ್. ನಿಮ್ಮನ್ನು ನೀವು ಗಮನಿಸಿ, ನಿಮ್ಮ ಉಸಿರಾಟವನ್ನು ಗಮನಿಸುವಂಥ ಪ್ರಯತ್ನ ಮಾಡಿ. ಸುಂದರ ಮಾನಸಿಕ ಸ್ಥಿತಿಯನ್ನು ಹಾಗೆ ಉಳಿಸ್ಕೊಳ್ತಾ 5 ಓಂಕಾರವನ್ನು ಹೇಳ್ತಾ ಆನಂತರ ಅಸತೋಮ ಸದ್ಗಮಯವನ್ನು ಲೀಡ್ ಆ್ಯಂಡ್ ಫಾಲೋ ಮೆಥಡ್ ಹೇಳಿಕೊಟ್ಟು ಹೇಳಿಸುವಂಥ ಒಂದು ವಿಧಾನದಲ್ಲಿ ಹೇಳೋಣ. ಎಲ್ಲ ದೀರ್ಘ ಉಸಿರು ತೆಗೆದುಕೊಳ್ಳಿ. ಒಟ್ಟಾಗಿ ಓಂಕಾರವನ್ನು 5 ಬಾರಿ ಪಡಿಸೋಣ. ಅಸತೋಮ ಸದ್ಗಮಯ ತಮಸೋಮ ಜ್ಯೋತಿರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂಗಮಯ ಮೃತ್ಯೋರ್ಮಾ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹರಿ ಓಂ ತತ್ಸತ್. ಓಂ ಶಾಂತಿ. ಎಲ್ಲ ನಿಧಾನವಾಗಿ ಕೈಗಳನ್ನು ಕೆಳಗಡೆ ಬಿಡಿ. ಕಣ್ಣು ಹಾಗೆಯೇ ಮುಚ್ಚಿರಲಿ. ಪ್ರಯತ್ನಪೂರ್ವಕವಾದಂಥ ಉಸಿರಾಟದ ಮೇಲೆ ಗಮನವನ್ನು ಕೇಂದ್ರೀಕರಿಸಿ. ಟ್ರೈ ಟು ಫೋಕಸ್ ಆನ್ ದ ಎಫರ್ಟ್ಫುಲ್ ಬ್ರೀತಿಂಗ್. ಡೀಪ್ ಆ್ಯಂಡ್ ಲಾಂಗ್ ಇನಲೇಷನ್,
ಸ್ಲೋ ಆ್ಯಂಡ್ ಸ್ಟಡಿ ಎಕ್ಸಿಲೇಷನ್. ತಣ್ಣನೆಯ ಗಾಳಿ ಒಳಹೋಗುವ ಅನುಭವ, ಬೆಚ್ಚನೆಯ ಗಾಳಿ ಹೊರಬರುವ ಅನುಭವ. ಪ್ರತಿಯೊಂದು ಉಸಿರಾಟದ ಜೊತೆಯಲ್ಲೇ ಮನಸ್ಸನ್ನು ಕಳಿಸಿ ಆಗುವ ಎಲ್ಲ ಸೂಕ್ಷ್ಮ ಬದಲಾವಣೆಗಳನ್ನು ಗಮನಿಸಿ. ಎಫರ್ಟ್ಫುಲ್ ಬ್ರೀತಿಂಗ್, ಪ್ರಜ್ಞಾಪೂರ್ವಕವಾದಂಥ ಉಸಿರಾಟ ಕನಿಷ್ಠ 9 ಬಾರಿ. ದಿಸ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಯಾಫ್ರಮೆಟಿಕ್ ಬ್ರೀತಿಂಗ್. ಸಂಪೂರ್ಣ ಚಲನೆಯನ್ನು, ಉದರದ ಚಲನೆಯನ್ನು ಗಮನಿಸಿ ಉಸಿರಾಟವನ್ನು ಪ್ರಯತ್ನಪೂರ್ವಕವಾಗಿ ಮಾಡಿ ಮನಸ್ಸಿನಲ್ಲಿ ಆಗುವ ಬದಲಾವಣೆಯನ್ನು ಗುರುತಿಸಿ. ಕೊನೆಯ 4 ದೀರ್ಘ ಉಸಿರಾಟಗಳು. ಈ ಒಂದು ಪ್ರಜ್ಞಾಪೂರ್ವಕವಾದಂಥ ಉಸಿರಾಟದ ಕ್ರಮದಿಂದ ನಮ್ಮ ಒಂದು ಶ್ವಾಸಾಂಗ ವ್ಯೂಹ ಸಿದ್ಧಗೊಂಡಿದೆ, ಮನಸ್ಸು ಎಚ್ಚರಗೊಂಡಿದೆ, ಮುಂದಿನ ಪ್ರಕ್ರಿಯೆಗಾಗಿ ದೇಹ ಸಿದ್ಧಗೊಂಡಿದೆ. ಈಗ ಮೊದಲನೇ ಅಭ್ಯಾಸ ದೇಹವನ್ನು ಶುದ್ಧಿ ಮಾಡುವಂಥ ಕಪಾಲಭಾತಿ, ಅದರಲ್ಲಿ ಆಲ್ಟರ್ನೇಟ್ ನಾಸ್ಟ್ರಿಲ್ ಕಪಾಲಭಾತಿ. ನಿಮ್ಮ ಬಲಗೈನಲ್ಲಿ ನಾಸಿಕ ಮುದ್ರಾ ಇರಲಿ, ಎಡಗೈನಲ್ಲಿ ನಿಮ್ಮ ಒಂದೊಂದು ನಾಸ್ಟ್ರಿಲಿಂದ ಉಸಿರನ್ನ ಹೊರ ಹಾಕ್ತಾ ಬನ್ನಿ. ಕೈಯನ್ನು ಕೆಳಗಡೆ ಬಿಡಿ. ಆಗಿರುವ ಬದಲಾವಣೆಯನ್ನು ಗಮನಿಸಿ. ಆಳವಾದ ಮೌನದ ಅನುಭವ. ದೇಹದಲ್ಲಿರುವಂಥ ಟಾಕ್ಸಿನ್ಸ್, ಕಾರ್ಬನ್ ಡೈಆಕ್ಸೈಡ್ ರೂಪದಲ್ಲಿರುವಂಥ ಟಾಕ್ಸಿನ್ಸನ್ನು ಹೊರಹಾಕುವಂಥ ಪ್ರಕ್ರಿಯೆ. ಇದರಿಂದ ಮೂಗಿನ ದ್ವಾರ ಶುದ್ಧಗೊಳ್ಳುತ್ತೆ. ನಮ್ಮ ಶ್ವಾಸಕೋಶದಲ್ಲಿರುವಂಥ ಆಲ್ವಿಯೋಲೈಸ್, ಗಾಳಿ ಚೀಲಗಳು ಹೆಚ್ಚು ಕೆಲಸವನ್ನು ಮಾಡಲಿಕ್ಕೆ ಪ್ರಾರಂಭ ಆಗುತ್ತೆ. ಮೆದುಳಿಗೆ ರಕ್ತ ಪರಿಚಲನೆ ಜಾಸ್ತಿ ಆಗುತ್ತೆ. ತನ್ಮೂಲಕ ನಮ್ಮ ಎಲ್ಲ ಅಂಗವ್ಯೂಹಗಳ ಕೆಲಸ ಪ್ರಾರಂಭ ಆಗುತ್ತೆ. ಹೀಗಾಗಿ ದೇಹ ಚೈತನ್ಯವನ್ನು ಪಡೆಯುತ್ತೆ. ಈಗ ಇದೇ ಕಪಾಲಭಾತಿಯನ್ನು 2 ಮೂಗನ್ನು ಬಳಸಿ ಮಾಡುವಂಥದ್ದು. ವಿ ಹ್ಯಾವ್ ಟು ಯೂಸ್ ಬೋತ್ ನಾಸ್ಟ್ರಿಲ್ ಫಾರ್ ದ ಕಪಾಲಭಾತಿ. ಮಿನಿಮಮ್ 20 to 25 ಸ್ಟ್ರೋಕ್ಸ್. Now you can see the difference. ಸಂಪೂರ್ಣ ಆಲೋಚನೆಗಳು ಸ್ಥಗಿತ ಆಗುತ್ತೆ. ಉಸಿರಾಟ ನಿಧಾನಗೊಳ್ಳುತ್ತೆ, ಲಯಬದ್ಧಗೊಳ್ಳುತ್ತೆ, ದೇಹ ಹಗುರಗೊಳ್ಳುತ್ತೆ. ಈ ವಿಶಿಷ್ಟ ಅನುಭವವನ್ನು ಹಾಗೆ ಉಳಿಸ್ಕೊಳ್ತಾ ಈಗ ಭಸ್ರಿಕಾ ಪ್ರಾಣಾಯಾಮದ ಒಂದು ಅಭ್ಯಾಸ, ಒಂದು ಆ ವಿಧಾನವನ್ನು ತೋರಿಸ್ತೀನಿ. ಈಗ ನೋಡಿ, 2 ಕೈಗಳನ್ನು ಮುಂದೆ ಈ ಥರ ಇಟ್ಕೊಂಡಿದ್ದೀವಿ. ಜಸ್ಟ್ ಅಥವಾ ಬ್ರಿಂಗ್ ದ ಹ್ಯಾಂಡ್ ಲೈಕ್ ವಿತ್ ಚಿನ್ ಮುದ್ರಾ ಇಟ್ಕೊಂಡು ಈ ಥರ ಬರಬೇಕು. ಇಲ್ಲಿ ನೋಡಿ, ಉಸಿರು ತಗೊಳ್ತೀನಿ. ಓಕೆ, ರೆಡಿ? ಪ್ರತಿಯೊಬ್ಬರೂ ಈ ಒಂದು ಅಭ್ಯಾಸಕ್ಕೆ ಕೈಯನ್ನು ಮುಂದೆ ತೆಗೆದುಕೊಂಡೇ
ಹಸ್ತಗಳು ಒಂದಕ್ಕೊಂದು ಪರಸ್ಪರ ಮುಖ ಮಾಡಲಿ. ಈಗ ಮೂಗನ ಮೂಲಕ ಉಸಿರು ತಗೊಳ್ಳಿ. ಜಸ್ಟ್ ಯು ಹ್ಯಾವ್ ಟು ಇನ್ಹೇಲ್. ಸುಂದರವಾದಂಥ ಬದಲಾವಣೆಯನ್ನು ತರುತ್ತೆ. ಇದನ್ನು ಎನರ್ಜೈಸೇಷನ್ ಟೆಕ್ನಿಕ್ ಅಂತ ಕರಿತೀವಿ. ವೇದಿಕೆ ಎಡಭಾಗದಲ್ಲಿ ಕೆಲವರು ಮಾತಾಡ್ತಾ ಇದ್ದೀರಿ, ದಯಮಾಡಿ ಸಾಧ್ಯ ಆದಷ್ಟು ಮಾತನ್ನು ಕಡಿಮೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಳ್ಳೋಣ. ಭಸ್ತ್ರಿಕಾ ಪ್ರಾಣಾಯಾಮದ ಒಂದು ಹಂತದ ಅಭ್ಯಾಸ ಕ್ರಮವನ್ನು ಮಾಡಿದ್ದೀವಿ. ಈಗ ಇನ್ನೊಂದು ಹಂತದ ಅಭ್ಯಾಸ ಕ್ರಮ. ಪೂರ್ಣವಾಗಿ ಉಸಿರನ್ನ ತಗೊಳ್ಳುವಂಥ ಒಂದು ಸ್ಥಿತಿ ಇರುತ್ತೆ. ಉಸಿರನ್ನ ಬಿಡ್ತೀವಿ, ಕೆಳಗಡೆ ಹಿಂಗೆ ಬೆಂಡಾದ ತಕ್ಷಣ ಕೈ ನಮ್ಮ ಶ್ವಾಸಕೋಶದ ಮೇಲೆ ಒತ್ತಡ ಬೀಳುತ್ತೆ, ಗಾಳಿ ವೇಗವಾಗಿ ರಭಸವಾಗಿ ಹೊರಗಡೆ ಬರುತ್ತೆ. ಒಂದ್ಸತಿ ನೋಡಿ. ಸ್ಲೋ ಡೌನ್ ಅಂಡ್ ಸ್ಟಾಪ್. ಎರಡು ರೀತಿಯ ಭಸ್ತ್ರಿಕಾ ಅಭ್ಯಾಸದಲ್ಲಿ ನಿಮ್ಮಲ್ಲಾಗಿರುವಂತಹ ಬದಲಾವಣೆಯನ್ನು ಗಮನಿಸ್ಕೊಳ್ಳಿ. ಈಗ ನಮ್ಮ ಸಂಪೂರ್ಣ ಪ್ರಾಣಮಯ ಕೋಶದ ಚಟುವಟಿಕೆಯನ್ನು ಮಾಡಿಕೊಂಡು ಈಗ ಕೆಲವೊಂದು ಉಸಿರಾಟದ ಅಭ್ಯಾಸಕ್ಕೆ ಹೋಗೋಣ. ನಂತರ ಓಂಕಾರ ಧ್ಯಾನ ಇರುತ್ತೆ, ಅದಕ್ಕೆ ಸೂಕ್ತವಾದಂಥ ಕೆಲವೊಂದು ಪೂರಕವಾದಂಥ ಅಭ್ಯಾಸವನ್ನು ಮಾಡೋಣ. ಮೊದಲಿಗೆ ಕುಳಿತಲ್ಲೇ ನಮ್ಮ ಒಂದು ಕುತ್ತಿಗೆಯನ್ನು ತಿರುಗಿಸುವಂಥ ಪ್ರಯತ್ನಕ್ಕೆ ಹೋಗೋಣ. ಅಪ್ ಇನ್ ಹೇಲ್, ಎಲ್ಲ ಆಕಾಶವನ್ನು ನೋಡಿ ಉಸಿರು ತಗೊಳ್ತಾ, ಜಸ್ಟ್ ಲುಕ್ ಅಪ್, ದೆನ್ ಡೌನ್ ಎಕ್ಸೇಲ್. ಅಪ್ ಇನ್ ಹೇಲ್, ಲುಕ್ ಅಪ್, down exhale, one up, down, two up, down, three up, down, four up, down, five up, down. ಹಾಗೆ ಬಲಕ್ಕೆ ಮತ್ತೆ ಎಡಕ್ಕೆ, ನಿಮ್ಮ ಬಲಕ್ಕೆ ರೈಟ್, ಅಪ್, ಲೆಫ್ಟ್, ಅಪ್, ರೈಟ್, up, left, up, right, up, left, up, right, up, left, up. ಈಗ ಸಂಪೂರ್ಣ ಕುತ್ತಿಗೆಯನ್ನು ತಿರುಗಿಸುವಂಥ ಪ್ರಯತ್ನ. ಕ್ಲಾಕ್ ವೈಸ್ 5 ರೌಂಡ್ಸ್. ನಿಮ್ಮ ಬಲದಿಂದ ಟ್ರೈ ಟು ರೊಟೇಟ್. 1, 2, 3, 4 and 5. ಹಾಗೆ ಆಂಟಿ ಕ್ಲಾಕ್ ವೈಸ್ 1, 2, 3, 4 and 5. ಕುತ್ತಿಗೆಯಲ್ಲಿ ಆಗಿರುವಂತಹ ಬದಲಾವಣೆಯನ್ನು ಗಮನಿಸಿ. ಈಗ ನಿಮ್ಮ ಕಣ್ಣು ರೆಪ್ಪೆಯನ್ನು ಮುಚ್ಚುವಂಥ ತೆರೆಯುವಂಥ ಪ್ರಕ್ರಿಯೆ. ಜಸ್ಟ್ ಓಪನ್ ಆ್ಯಂಡ್ ಕ್ಲೋಸ್, ಓಪನ್ ಆ್ಯಂಡ್ ಕ್ಲೋಸ್. ಮಿನಿಮಮ್ 1 minute. ಜಸ್ಟ್ ಬ್ಲಿಂಕಿಂಗ್ ಆಫ್ ಯುವರ್ ಐಸ್. ಕಣ್ಣು ರೆಪ್ಪೆ ಮುಚ್ಚುವುದು ತೆರೆಯುವುದು, ಮುಚ್ಚುವುದು ತೆರೆಯುವುದು. ಜಸ್ಟ್ ಓಪನ್ ಆ್ಯಂಡ್ ಕ್ಲೋಸ್, ಓಪನ್ ಆ್ಯಂಡ್ ಕ್ಲೋಸ್. ಎಲ್ಲ ಅಭ್ಯಾಸಗಳು ನಿಮ್ಮ ಧ್ಯಾನದ ಪ್ರಕ್ರಿಯೆಗೆ ಪೂರಕವಾದಂಥ ಅಭ್ಯಾಸಗಳು. ಓಪನ್ ಆ್ಯಂಡ್ ಕ್ಲೋಸ್, ಓಪನ್ ಆ್ಯಂಡ್ ಕ್ಲೋಸ್. ಅನದರ್
few seconds. Slow down and stop. ಕಣ್ಣು ಹಾಗೆ ಮುಚ್ಚಲಿ. ಎರಡು ಕೈಯನ್ನು ಉಜ್ಜಿ ಈಗ. Just rub your both the palms. ಎರಡು ಹಸ್ತಗಳನ್ನು ಕಣ್ಣಿನ ಸುತ್ತ ಇಟ್ಕೊಳ್ಳಿ. ದೀರ್ಘವಾದ ಉಸಿರನ್ನ ತೆಗೆದುಕೊಂಡು ಉಸಿರನ್ನ ಬಿಡಿ. ಈಗ ಉಸಿರು ತೆಗೆದುಕೊಂಡು ನಾಭಿಯ ಮೇಲೆ ಗಮನವನ್ನು ಕೇಂದ್ರೀಕರಿಸ್ತಾ ಆಕಾರವನ್ನು ಹೇಳೋಣ. Two more rounds. Last round. ಫೀಲ್ ದ ಎಫೆಕ್ಟ್. ಆಗಿರುವ ಬದಲಾವಣೆಯನ್ನು ಗಮನಿಸಿ. ನಿಧಾನವಾಗಿ ಕೈಯನ್ನು ಕೆಳಗಡೆ ಬಿಡಿ. ಈಗ ಓಂಕಾರ ಧ್ಯಾನವನ್ನ ಕನಿಷ್ಠ 9 ಬಾರಿ ಮಾಡೋಣ. ಆನಂತರ ಓಂಕಾರ ಧ್ಯಾನದ ಅಭ್ಯಾಸ ಇರುತ್ತೆ. ಇದಾದ ನಂತರ ಸುಮಧುರ ಗೀತೆಯನ್ನು ನಾವು ಕೇಳೋಣ. ಉಸಿರನ್ನ ತೆಗೆದುಕೊಳ್ಳಿ. ಓಂಕಾರಂ ಬಿಂದು ಸಂಯುಕ್ತಂ. ಓಂಕಾರಂ ಬಿಂದು ಸಂಯುಕ್ತಂ. ನಿತ್ಯಂ ಧ್ಯಾಯಂತಿ ಯೋಗಿನಃ. ನಿತ್ಯಂ ಧ್ಯಾಯಂತಿ ಯೋಗಿನಃ. ಕಾಮದಾಂ ಮೋಕ್ಷದಾಂ ಚೈವ. ಕಾಮದಾಂ ಮೋಕ್ಷದಾಂ ಚೈವ. ಓಂಕಾರಾಯ ನಮೋ ನಮಃ. 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 ನಮೋ ನಮಃ. ನಮೋ ನಮಃ.
ಅಂತಾರಾಷ್ಟ್ರೀಯ ಯೋಗದ ದಿವಸದ ಧ್ಯಾನದ ದಿವಸದ ಪ್ರತಿಯಾಗಿ ಬಂದಿರತಕ್ಕಂಥ ತಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ, ಧ್ಯಾನದ ವಿಚಾರದ ಬಗ್ಗೆ ಚರ್ಚೆ, ಧ್ಯಾನದ ಅನುಭವ ಇವುಗಳನ್ನು ಈಗ ಪ್ರಾರಂಭ ಮಾಡೋಣ. ಪ್ರಾರಂಭದಲ್ಲಿ ಡಾಕ್ಟರ್ ಶಿಲ್ಪಾ ಹೆಗ್ಡೆಯವರು ಒಂದು ಸುಂದರವಾದ ಗೀತೆಯನ್ನು ತಮಗಾಗಿ ನುಡಿಸ್ಲಿಕ್ಕೆ ಬರ್ತಾ ಇದ್ದಾರೆ. ಡಾಕ್ಟರ್ ಶಿಲ್ಪಾ ಹೆಗ್ಡೆ ಅವರು.
ಶಾಂತಿ. ಡಾಕ್ಟರ್ ಶಿಲ್ಪಾ ಹೆಗ್ಡೆ ಅವರಿಗೆ ಆತ್ಮೀಯ ಧನ್ಯವಾದಗಳು. ಈಗ ನಮ್ಮ ಈಶ್ವರಿ ವಿಶ್ವವಿದ್ಯಾಲಯದ ಶಿಕ್ಷಕಿ ಸಹೋದರಿಯರನ್ನು ನಿಮಿತ್ತ ಮಾಡಲಾಗಿದೆ. ಅವರು ಮುಂದೆ ಕೂತ್ಕೊಂಡು ಯೋಗ ಮಾಡಿಸ್ಬೇಕಾಗಿ ವಿನಂತಿ. ಈ ಒಂದು ಧ್ಯಾನದ ಕಾರ್ಯಕ್ರಮದ ಪ್ರಯುಕ್ತ ಧ್ಯಾನ ಮಾಡೋದ್ರಿಂದ ಏನೇನು ಲಾಭಗಳು, ಶರೀರದ ಬಗ್ಗೆ ನಾವು ಗಮನ ಕೊಟ್ಟಾಗ ಮಾನಸಿಕವಾಗಿ ಯಾವ ಲಾಭಗಳಾಗ್ತವೆ, ಸಂಬಂಧಗಳಲ್ಲಿ ಯಾವ ಲಾಭಗಳಾಗ್ತವೆ, ಪರಿಸರಕ್ಕೆ ಯಾವ ಲಾಭಗಳಾಗುತ್ತೆ, ಇವೆಲ್ಲವನ್ನು ಕೂಡ ನಾವಿವತ್ತು ತಿಳ್ಕೊಳ್ಬೇಕು. ಯಾಕೆಂದರೆ ಧ್ಯಾನ ಮಾಡುವುದನ್ನು ಎಲ್ಲರೂ ಮಾಡ್ತಾರೆ, ಆದರೆ ಕೇವಲ ಕಣ್ಮುಚ್ಚಿ ಕುಳಿತುಕೊಳ್ಳೋದು ಮಾತ್ರ ಧ್ಯಾನ ಅಲ್ಲ. ಆಂತರಿಕವಾಗಿ ನಡೆಯುವಂಥ ಚಿಂತನೆಗಳ ಮೂಲಕವೇ ನಾವು ಧ್ಯಾನ ಮಾಡಬೇಕು. ಆದ್ದರಿಂದ ಧ್ಯಾನದ ಪ್ರಕ್ರಿಯೆಯ ಅಭ್ಯಾಸ ಬಹಳ ಮುಖ್ಯ ಮತ್ತು ಅದರ ಬಗ್ಗೆ ತಿಳ್ಕೊಳ್ಳೋದು ಕೂಡ ಅಷ್ಟೇ ಮುಖ್ಯ. ಆದ್ದರಿಂದ ಇವತ್ತು ನಮ್ಮ ಮಧ್ಯೆ ಒಬ್ಬ ವಿಶೇಷ ವ್ಯಕ್ತಿಗಳು ದಯಮಾಡಿಸಿದ್ದಾರೆ. ಅವರು ರಾಜಯೋಗಿನಿ ಬ್ರಹ್ಮಕುಮಾರಿ ವೀಣಾಜಿಯವರು. ಬ್ರಹ್ಮಕುಮಾರಿ ವೀಣಾಜಿಯವರು ಕಳೆದ 4 ದಶಕಗಳಿಂದ ಹೆಚ್ಚಿನ ಸಮಯದಿಂದ ತಮ್ಮನ್ನು ತಾವು ಈಶ್ವರಿಯ ಸೇವೆಗೆ ಸಮರ್ಪಣೆ ಮಾಡಿಕೊಂಡು ವರ್ತಮಾನದಲ್ಲಿ ಉತ್ತರ ಕನ್ನಡ ಜಿಲ್ಲೆಯ ಶಿರಸಿಯಲ್ಲಿ ಮುಖ್ಯ ಸಂಚಾಲಕರಾಗಿ ಸೇವೆ ಮಾಡ್ತಾ ಇದ್ದಾರೆ. ನಾನು ಆದರಣೀಯ ರಾಜಯೋಗಿನಿ ಬ್ರಹ್ಮಕುಮಾರಿ ವೀಣಾಜಿಯವ್ರನ್ನ ವಿನಂತಿ ಮಾಡಿಕೊಳ್ತೇನೆ, ಇವತ್ತು ನಮಗೆಲ್ಲರಿಗೂ ಕೂಡ ಧ್ಯಾನದಿಂದ ಆಗುವ ಲಾಭಗಳ ಬಗ್ಗೆ ತಿಳಿಸ್ಕೊಡಬೇಕು ಅಂತ. ಬ್ರಹ್ಮಕುಮಾರಿ ವೀಣಾಜಿಯವರು. ಎಲ್ಲರೂ ಒಂದ್ಸಲ ಪ್ರೀತಿಯಿಂದ ಮುಖದಲ್ಲಿ ಮುಗುಳ್ನಗೆಯನ್ನು ತಂದುಕೊಳ್ತಾ ಪರಮಾತ್ಮನನ್ನು ನೆನಪು ಮಾಡ್ತಾ ಓಂ ಶಾಂತಿ ಉಚ್ಚಾರ ಮಾಡೋಣ. ಓಂ ಶಾಂತಿ. ಶಾಂತಿಯ ಸಾಗರ, ಶಾಂತಿ ಸ್ಥಾಪಕ, ಶಾಂತಿದಾತನಾದ ಪರಮಾತ್ಮನನ್ನು ಸ್ಮರಿಸ್ತಾ ಎಲ್ಲ ಸೋದರ ಸೋದರಿಯರಿಗೆ ಅಂತಾರಾಷ್ಟ್ರೀಯ ಧ್ಯಾನ ದಿವಸದ ಇಂಟರ್ನ್ಯಾಷನಲ್ ಮೆಡಿಟೇಷನ್ ಡೇಯ ಹಾರ್ದಿಕ ಶುಭಾಶಯಗಳೊಂದಿಗೆ ನಮ್ಮೆಲ್ಲರ ಜೀವನದಲ್ಲಿ ಸದಾ ಆರೋಗ್ಯವಂತ ಮನಸ್ಸು, ಆರೋಗ್ಯವಂತ ದೇಹ, ಆರೋಗ್ಯವಂತ ಸಂಬಂಧಗಳು, ಆರೋಗ್ಯವಂತ ಪರಿಸರ ನಿರ್ಮಾಣವಾಗಲಿ ಎನ್ನುವ ಸದಾಶಯದೊಂದಿಗೆ ಭಾರತೀಯ ಸನಾತನ ಸಂಸ್ಕೃತಿ, ಸಮತೋಲನದ ಸಂಸ್ಕೃತಿ, ದೈಹಿಕ ಬಾಹ್ಯ ಅಭಿವೃದ್ಧಿಯ ಜೊತೆಗೆ ಆಂತರಿಕವಾಗಿ ಮಾನಸಿಕವಾಗಿ ಅಭಿವೃದ್ಧಿ ಆಗುತ್ತಾ ಸಮತ್ವ ಜೀವನ ನಡೆಸುವ ಸಂದೇಶವನ್ನು ಸಾರುವುದು ಸನಾತನ ಸಂಸ್ಕೃತಿ. ಮಹರ್ಷಿ ಪತಂಜಲಿಯವರ ಅಷ್ಟಾಂಗ ಯೋಗದಲ್ಲಿ 7ನೆಯ ಸ್ಥಾನ ಧ್ಯಾನಕ್ಕಿದೆ. ಯಮ, ನಿಯಮ, ಆಸನ, ಪ್ರಾಣಾಯಾಮ, ಪ್ರತ್ಯಾಹಾರ, ಧಾರಣ, ಧ್ಯಾನ, ಸಮಾಧಿ, ಈ ಅಂಗಗಳಲ್ಲಿ ಧ್ಯಾನಕ್ಕೆ 7ನೆಯ ಸ್ಥಾನ. ಜಗತ್ತಿಗೆ ಯೋಗವನ್ನು ಬೋಧಿಸಿದ ಯೋಗಾಚಾರ್ಯ ಪರಮಾತ್ಮ ಭಗವದ್ಗೀತೆಯಲ್ಲಿ ಹೇಳಿರುವ ಯೋಗ ಸಂಬೋಧಿತ ಮಹಾವಾಕ್ಯಗಳಲ್ಲಿ ಧ್ಯಾನ ಯೋಗವೆನ್ನುವ 6ನೆಯ ಅಧ್ಯಾಯ ಬಹಳ ಪ್ರಸಿದ್ಧವಾಗಿದೆ. ಇವತ್ತು ನಮ್ಮೆಲ್ಲರ ಸೌಭಾಗ್ಯ UNO ಅಂತಾರಾಷ್ಟ್ರೀಯ ಯೋಗ ದಿವಸದ ಜೊತೆಗೆ ಧ್ಯಾನ ದಿವಸವನ್ನು ಡಿಸೆಂಬರ್ 21 ನಮಗೆ ಒದಗಿಸಿದೆ. ಈ ಮೂಲಕ ಮಾನವೀಯ ಜನಾಂಗಕ್ಕೆ ಧ್ಯಾನದ ಮಹತ್ವದ ಅರಿವು ಮೂಡಿಸುವುದರಲ್ಲಿ ಒಂದು ಹೆಜ್ಜೆಯನ್ನು ನಾವು ಮುಂದೆ ಹೋಗಿದ್ದೇವೆ. ಆತ್ಮೀಯರೇ, ಧ್ಯಾನ ಅಂದರೆ ಏನು ಎನ್ನುವುದು ನಮಗೆಲ್ಲರಿಗೂ ಅರಿವಿದೆ. ಮೆಡಿಟೇಷನ್, ಆಲ್ ಅಟೆನ್ಷನ್ ವಿದೌಟ್ ಎನಿ ಟೆನ್ಷನ್ ಇಸ್ ಮೆಡಿಟೇಷನ್. ತನ್ನ ಮೇಲೆ ತಾನು ಪೂರ್ಣ ಗಮನವಿಟ್ಟು ಯಾವುದೇ ಒತ್ತಡವಾಗದ ಹಾಗೆ ಬದುಕುವುದೇ ಧ್ಯಾನದ ಮೂಲ ಉದ್ದೇಶ. ಧ್ಯಾನವೆಂದರೆ ಕೇವಲ ಬಾಹ್ಯ ಅಲ್ಲ, ಇದು ಮನುಷ್ಯನ ಸಂಪೂರ್ಣ ವ್ಯಕ್ತಿತ್ವ ವಿಕಸನದ, ಸರ್ವಾಂಗೀಣ ವಿಕಸನದ ಒಂದು ಅದ್ಭುತವಾದ ಮಾರ್ಗ. ಭಗವದ್ಗೀತೆಯಲ್ಲಿ ಇದನ್ನು ವರ್ಣಿಸ್ತಾ ಭಗವಂತ ಉದ್ಧರೇತಾತ್ಮನಾತ್ಮಾನಾಂ
ಆತ್ಮಾನಾಂ ಅವಸಾದಯೇತ್, ಆತ್ಮೈವ ಆತ್ಮನೋ ಬಂಧು ಆತ್ಮೈವ ರಿಪುರಾತ್ಮನಃ ಎನ್ನುವ ಸಂದೇಶವನ್ನು ಕೊಟ್ಟಿದ್ದಾನೆ. ತನ್ನ ಉದ್ಧಾರವನ್ನು ತಾನೇ ಮಾಡಿಕೊಳ್ಬೇಕು ಮನುಷ್ಯಾತ್ಮ. ತನ್ನ ಉದ್ಧಾರವನ್ನು ಮಾಡಿಕೊಂಡಾಗ ಅವನು ತನಗೆ ತಾನೇ ಮಿತ್ರನಾಗ್ತಾನೆ. ತನ್ನ ಉದ್ಧಾರವನ್ನು ಮಾಡಿಕೊಳ್ಳದೆ ಹೋದರೆ ಅವನು ತನಗೆ ತಾನೇ ಶತ್ರುವಾಗ್ತಾನೆ. ಉದ್ಧಾರದ ಹೆಸರಿನಲ್ಲಿ ಬಾಹ್ಯ ವಿಕಸನದ ಕಡೆಗೆ ಅತಿಯಾದ ಗಮನ ಕೊಡ್ತಾ ಆಂತರಿಕವನ್ನು ಮರೆತ ಪರಿಣಾಮ ವರ್ತಮಾನ ಜಗತ್ತು ನಮ್ಮ ಮುಂದಿದೆ. ಆದ್ದರಿಂದ ಅತಿ ಸುಂದರವಾದ ಈ ಮುಂಜಾವಿನಲ್ಲಿ ನಾವೆಲ್ಲ ಆಂತರಿಕ ಪ್ರಯಾಣವಾದ ಧ್ಯಾನದ ಮಹತ್ವವನ್ನು ಅರಿಯೋಣ. ಭಗವದ್ಗೀತೆ ಹೇಳುವ ಹಾಗೆ ಸಮತ್ವಂ ಯೋಗ ಉಚ್ಯತೆ. ಯೋಗ ಕರ್ಮಸು ಕೌಶಲಂ, ಸುಕರ್ಮ ಮಾಡುವ ಕುಶಲತೆ, ಸಮತ್ವ ಜೀವನವನ್ನು ನಡೆಸುವುದು ಯೋಗ. ಯಾಕಾಗಿ ಯೋಗ? ಯೋಗದ ಮೂಲ ಉದ್ದೇಶ, ನಮಗೆಲ್ಲ ಗೊತ್ತಿರುವ ಹಾಗೆ ಮಾನವನ ಶರೀರ ಒಂದು ಬಾಡಿಗೆ ಮನೆ. ನಾವೆಲ್ಲರೂ ಬಾಡಿಗೆದಾರರು ಈ ಜಗತ್ತಿನಲ್ಲಿ. ಬಾಡಿಗೆ ಮನೆಯನ್ನು ಎಷ್ಟು ಬೇಕೋ ಅಷ್ಟೇ ನಾವು ಮ್ಯಾನೇಜ್ ಮಾಡಬೇಕು. ಅತಿಯಾಗಿ ಬ್ಯೂಟಿಫಿಕೇಶನ್ ಆಫ್ ದಿಸ್ ಬಾಡಿ, ಅತಿಯಾದ ಶರೀರದ ಕಡೆಯ ಗಮನ ನಮ್ಮ ಸಂಸ್ಕೃತಿ ಹೇಳುವ ಹಾಗೆ ಅತಿ ಸರ್ವತ್ರ ವರ್ಜಯೇತ್. ಅಂದಮೇಲೆ ನಾವು ಬ್ಯೂಟಿಫೈ ಮಾಡಿಕೊಳ್ಳುವುದು ಯಾವುದನ್ನು, ಮಾಡಿಕೊಳ್ಬೇಕಾದದ್ದು ಯಾವುದನ್ನು ಅಂದಾಗ ಮನುಷ್ಯ ತನ್ನನ್ನು ತಾನು ಸೌಂದರ್ಯೀಕರಿಸಿಕೊಳ್ಬೇಕು. ಸೆಲ್ಫ್ ರೆಸ್ಪೆಕ್ಟನ್ನು, ಸೆಲ್ಫ್ ಕಾನ್ಫಿಡೆನ್ಸನ್ನು, ಸೆಲ್ಫ್ ಅವೇರ್ನೆಸ್ಸನ್ನು ಮೂಡಿಸಿಕೊಳ್ತಾ ಒಳಮುಖವಾಗಿ ಚಿಂತನೆ ಮಾಡ್ತಾ ಧ್ಯಾನದ ದಾರಿಯಲ್ಲಿ ಸಾಗಿದಾಗ ಮೊಟ್ಟ ಮೊದಲು ಮನುಷ್ಯ ತನ್ನನ್ನು ತಾನು ಭೇಟಿಯಾಗ್ತಾನೆ. ತನ್ನನ್ನು ತಾನು ಭೇಟಿಯಾದಾಗ ಮನುಷ್ಯನ ಮನಸ್ಸು ಗಟ್ಟಿಗೊಳ್ಳುತ್ತಾ ಹೋಗ್ತದೆ. ಸನಾತನ ಸಂಸ್ಕೃತಿ ಹೇಳುವ ಹಾಗೆ ಮನ ಏವಂ ಮನುಷ್ಯಾಣಾಂ ಕಾರಣಂ ಬಂಧ ಮೋಕ್ಷಯೋ. ಮನುಷ್ಯನ ಬಂಧನ ಮೋಕ್ಷಕ್ಕೆ ಕಾರಣವಾದದ್ದು ಅವನದೇ ಮನಸ್ಸು. ಮನಸ್ಸು ಆತ್ಮನ ಅತಿ ಮೂಲವಾದಂತಹ ಒಂದು ಶಕ್ತಿಯಾಗಿದೆ. ಮನಸ್ಸು ಬುದ್ಧಿ ಸಂಸ್ಕಾರಗಳಿಂದ ಕೂಡಿದ ಆತ್ಮನ ಮನಸ್ಸಿನ ಮೂಲಕ ಚಿಂತನೆ ಮಾಡ್ತದೆ. ಯದ್ಭಾವಂ ತದ್ಭವತಿ ಅಂತ ನಾವು ಕೇಳಿದ್ದೇವೆ. ಹೇಗೆ ನಮ್ಮ ಭಾವನೆಗಳಿದೆಯೋ ಹಾಗೆ ನಮ್ಮ ಜೀವನ ರೂಪುಗೊಳ್ಳುತ್ತದೆ. ಆದ್ದರಿಂದ ಧ್ಯಾನ ನಮ್ಮನ್ನು ಇಮೋಷನಲ್ ವೆಲ್ ಬೀಯಿಂಗ್ ಆಗುವುದರ ಕಡೆಗೆ, ಭಾವನಾತ್ಮಕವಾಗಿ ಆರೋಗ್ಯವಂತರಾಗುವುದರ ಕಡೆಗೆ ಕರೆದುಕೊಂಡು ಹೋಗ್ತದೆ. ಇವತ್ತಿನ ಜಗತ್ತಿನ ಬಹುತೇಕ ತಾಕಲಾಟಗಳು ಭಾವನಾತ್ಮಕವಾಗಿವೆ. ನಮಗೆಲ್ಲ ಗೊತ್ತಿದೆ, ಇವತ್ತಿನ ಜಗತ್ತಿನಲ್ಲಿ 80% ಆಫ್ ದ ಡಿಸೀಸ್ ಡ್ಯೂ ಟು ಮೆಂಟಲ್ ಟೆನ್ಷನ್ ಅಂತ ಕೇಳಿದ್ದೇವೆ. ಮಾನಸಿಕ ಒತ್ತಡವೇ ಬಹುತೇಕ ಕಾಯಿಲೆಗಳಿಗೆ ಕಾರಣವಾಗಿದೆ. ಧ್ಯಾನ ತನ್ನನ್ನು ತಾನು ಅರ್ಥ ಮಾಡಿಕೊಂಡು, ನೋಯಿಂಗ್, ತನ್ನನ್ನು ತಾನು ತಿಳಿದುಕೊಂಡು, ನಮ್ಮ ಸಂಸ್ಕೃತಿ ಹೇಳುವ ಹಾಗೆ ತನ್ನ ಅರಿವೇ ತನಗೆ ಗುರು. ತನ್ನನ್ನು ತಾನು ಅರ್ಥ ಮಾಡಿಕೊಂಡು, ತನ್ನನ್ನು ತಾನು ಆನಂದಿಸ್ತಾ, ತನ್ನ ಜೊತೆಗೆ ತನ್ನನ್ನು ತಾನು ಕನೆಕ್ಟ್ ಮಾಡಿಕೊಳ್ತಾ ಹೋದಾಗ ತನ್ನೊಳಗಿನ ಶಕ್ತಿಯನ್ನು ಮನುಷ್ಯ ಅನುಭವ ಮಾಡ್ತಾನೆ. ಹೇಗೆ ಇಮೋಷ್ನಲಿ ವೆಲ್ ಬೀಯಿಂಗ್ ಆಗ್ತಾ ಹೋಗ್ತೇವೆ, ಎಷ್ಟು ಇಮೋಷ್ನಲಿ ವೆಲ್ ಬೀಯಿಂಗ್ ಆಗ್ತಾ ಹೋಗ್ತೇವೆ, ಎಷ್ಟು ಸೆಲ್ಫ್ ಅವೇರ್ನೆಸ್, ಆತ್ಮಾವಲೋಕನ, ಆತ್ಮಾನುಭೂತಿ, ಆತ್ಮಾನಂದದ ಅನುಭವ ಮಾಡ್ತಾ ಹೋಗ್ತೇವೆ, ಆತ್ಮ ಜಾಗೃತಿ ಬೆಳೆಸ್ಕೊಳ್ತಾ ಹೋಗ್ತೇವೆ, ಅಷ್ಟು ನಮ್ಮೊಳಗಿನ ಮಾನಸಿಕ ಒತ್ತಡ ಕಡಿಮೆ ಆಗ್ತಾ ಹೋಗ್ತದೆ. ಆದ್ದರಿಂದ ಧ್ಯಾನ ಒಂದು ಸ್ಟ್ರೆಸ್ ಮ್ಯಾನೇಜ್ಮೆಂಟ್ ವಂಡರ್ಫುಲ್ ಟೆಕ್ನಿಕ್ ಆಗಿದೆ. ತನ್ನ ಮಾನಸಿಕ ಒತ್ತಡವನ್ನು ನಿರ್ವಹಿಸುವ ಅತ್ಯದ್ಭುತವಾದ ಸಾಧನ ಧ್ಯಾನವಾಗಿದೆ, ಮೆಡಿಟೇಷನ್ ಆಗಿದೆ. ಈ ಧ್ಯಾನ, ಯೋಗ ಅಂತ ಬೇರೆ ಬೇರೆ ಶಬ್ದಗಳಲ್ಲಿ ಕರೆಸಿಕೊಳ್ಳುವಂತಹ ತನ್ನನ್ನು ತಾನು ಗಮನಿಸಿಕೊಳ್ತಾ ತನ್ನ ಜೊತೆಗೆ ತಾನು ಕನೆಕ್ಟ್ ಆಗುವ ವಿಧಾನ ಮನುಷ್ಯಾತ್ಮನಿಗೆ ತನ್ನ ಆಂತರಿಕ ಶಕ್ತಿಗಳ ಅನುಭವವನ್ನು ಮಾಡಿಸುವುದರ ಜೊತೆಗೆ ಅವನ ಸ್ವಭಾವದಲ್ಲಿ ಪರಿವರ್ತನೆಯನ್ನು ತರ್ತದೆ. ಸಿಟ್ಟು, ಉದ್ವೇಗ ಅಥವಾ ಅತಿಯಾದ ಸಿಡಿತನ, ಅತಿಯಾದ ಅಹಂಕಾರ ಇವೆಲ್ಲದರಿಂದ ಮುಕ್ತನಾಗಿ ಮನುಷ್ಯ ಸಹಾನುಭೂತಿಯನ್ನು, ಎಂಪತಿಯನ್ನು ಅನುಭವ ಮಾಡುವುದಕ್ಕೆ ಸಾಧ್ಯವಾಗ್ತದೆ. ತನ್ನಂತೆ ಪರರ ಬಗೆದೊಡೆ ಕೈಲಾಸ ನೆರೆಮನೆಯಕ್ಕೂ ಅಂತ ಸರ್ವಜ್ಞ ಹೇಳಿರುವ ಹಾಗೆ ಭವಿಷ್ಯವನ್ನು, ಜಗತ್ತನ್ನು ಸುಧಾರಿಸುವುದಕ್ಕೆ ಮೊದಲು ನನ್ನನ್ನು ನಾನು ಸುಧಾರಿಸಿಕೊಳ್ಬೇಕು. ಆದ್ದರಿಂದ ಧ್ಯಾನದ ವಿಧಾನ ಮನುಷ್ಯಾತ್ಮನ ವಿಚಾರಗಳ ಮೇಲೆ ಆಗ್ತದೆ. ಅತಿಯಾದ ವೇಗವಾದ ವಿಚಾರಗಳು, ಫಾಸ್ಟ್ ಥಿಂಕಿಂಗ್ ಏನಿದೆ,
ಅಥವಾ ನೆಗೆಟಿವ್ ಥಿಂಕಿಂಗ್ ಏನಿದೆ ಹಾಗೂ ವೇಸ್ಟ್ ಥಿಂಕಿಂಗ್ ಅನ್ನ ಕಂಟ್ರೋಲ್ ಮಾಡುವ ಅಥವಾ ಮ್ಯಾನೇಜ್ ಮಾಡುವ, ಬಹುತೇಕವಾಗಿ ಇಲ್ಲವಾಗಿಸುವ ಅದ್ಭುತವಾದ ಒಂದು ಸಾಧನ ಧ್ಯಾನ. ಯಾವುದೇ ಖರ್ಚಿಲ್ಲದೆ, ಯಾವುದೇ ಬಾಹ್ಯ ದುಷ್ಪರಿಣಾಮಗಳು ಅಥವಾ ಆಂತರಿಕ ದುಷ್ಪರಿಣಾಮಗಳಿಲ್ಲದ ಒಂದು ಸ್ವಯಂ ವೈದ್ಯ ಅಂತ ಹೇಳ್ಬೋದು. ಮೆಡಿಟೇಷನ್ ಇಸ್ ಅ ಸೆಲ್ಫ್ ಮೆಡಿಕೇಶನ್ ಅಂತ ಹೇಳಲಾಗ್ತದೆ. ತನ್ನನ್ನು ತಾನು ಗುಣಪಡಿಸಿಕೊಳ್ಳುವುದಕ್ಕೆ ಬೇಕಾದ ಅದ್ಭುತವಾದ ಆಂತರಿಕ ದಿವ್ಯ ಔಷಧಿ ಧ್ಯಾನ. ಈ ಧ್ಯಾನ ಸಾಧಾರಣ ಅಭ್ಯಾಸದಿಂದ ಅತಿಯಾದ ಆಂತರಿಕ ಅಭ್ಯಾಸ, ಸಮಾಧಿ ಸ್ಥಿತಿಯವರೆಗೆ ಹೋಗುವ ಧ್ಯಾನ. ನಾನು ನಿಮಗೆ ಸಣ್ಣ ಉದಾಹರಣೆಯನ್ನು ಹೇಳುವುದಾದರೆ, ಕಳೆದ ವರ್ಷ ಒಂದು ಚಿಕ್ಕ ಮಗು, ಸಿಕ್ಕಾಪಟ್ಟೆ 8 ವರ್ಷದ ಮಗು, ಸಿಕ್ಕಾಪಟ್ಟೆ ಸಿಟ್ಟು ಆ ಮಗುವಿಗೆ. ಶಾಲೆಯಲ್ಲಿ ತನ್ನ ಟೀಚರ್ ಮೂಗನ್ನು ಸಹ ಒಂದು ಪೇಪರ್ ವೇಟ್ನಿಂದ ಒಡೆದು ಹಾಕಿದಂಥ ಮಗು, ಮನೆಯಲ್ಲಿ 2 ಟಿವಿಗಳನ್ನು ಒಡೆದು ಹಾಕಿದಂಥ ಮಗು, ಅಪ್ಪನ 3 ಮೊಬೈಲ್ಗಳನ್ನು ಒಡೆದು ಹಾಕಿದಂಥ ಮಗುವಿನ ಅತಿಯಾದ ಸಿಟ್ಟು ಯಾವುದೇ ವಿಧಾನದಿಂದ ಕಂಟ್ರೋಲ್ ಆಗದೇ ಇದ್ದಾಗ ಆ ಮಗುವಿಗೆ ಸಾಧಾರಣವಾಗಿ ಒಂದು ದೀಪಧ್ಯಾನದ ಅಭ್ಯಾಸ, ಯಾವುದನ್ನ ಯೋಗದಲ್ಲಿ ನಾವು ತ್ರಾಟಕ ಅಂತ ಮಾಡ್ತೇವೆ. ಆ ದೀಪಧ್ಯಾನ, ಕಣ್ತೆರೆದು ದೀಪವನ್ನು ನೋಡ್ತಾ, ನಾನೊಂದು ಚೇತನ, ದೇವರೊಂದು ಚೇತನ, ಅವನಿಂದ ನನಗೆ ಶಕ್ತಿ ಸಿಗುತ್ತೆ ಎನ್ನುವ ಅಭ್ಯಾಸವನ್ನ ಮಾಡ್ತಾ ಮಾಡ್ತಾ ಮಗು 6 ತಿಂಗಳ ಒಳಗಾಗಿ ಪೂರ್ಣವಾಗಿ ತನ್ನ ಸಿಟ್ಟಿನಿಂದ ಮುಕ್ತವಾದ ಒಂದು ನಿರ್ದಿಷ್ಟವಾದ ಸತ್ಯವಾದ ಉದಾಹರಣೆ ನಮ್ಮ ಮುಂದಿದೆ. ಇವತ್ತು ನಾನೇ ಆ ಮಗುವನ್ನು ಟ್ರೈನ್ ಅಪ್ ಮಾಡಿದೆ. ಆ ಮಗು ಇವತ್ತು 8 ವರ್ಷದ ಮಗು, ಸಂಪೂರ್ಣವಾಗಿ ಸಿಟ್ಟಿನಿಂದ ಮುಕ್ತನಾಗಿ, ಯಾವ ಶಾಲೆಯಿಂದ ಮಗುವನ್ನು ಡಿಸ್ಮಿಸ್ ಮಾಡಬೇಕಂತಿದ್ರು ಆ ಶಾಲೆಯಲ್ಲಿ 75% ಮಾರ್ಕ್ಸ್ ತಗೊಂಡು ಆ ಮಗು ಪಾಸ್ ಆಯಿತು. ಆತ್ಮೀಯರೇ, ನಾವು ಚಿಕ್ಕ ಮಕ್ಕಳಂತೂ ಅಲ್ಲ. ಆದ್ದರಿಂದ ಮನುಷ್ಯನ ಮನಸ್ಸಿನ ಏಕಾಗ್ರತೆಯನ್ನ, ಮನುಷ್ಯನ ಮನಸ್ಸಿನಲ್ಲಿಯ ಒಂದು ಗಟ್ಟಿತನವನ್ನು ಬೆಳೆಸುವಂತಹ ಅದ್ಭುತವಾದ ವಿಧಾನ ಧ್ಯಾನ. ವರ್ತಮಾನ ಜಗತ್ತಿನಲ್ಲಿ ನಾವು ಕಾಣ್ತಾ ಇರುವುದು ಫಲಾಯನವಾದ. ಮಾರ್ಕ್ಸ್ ಕಡಿಮೆ ಬಂತ, ಸೂಸೈಡ್ ಮಾಡ್ಕೊ, ಅಪ್ಪ ಅಮ್ಮ ಬೈದ್ರ ಮನೆ ಬಿಟ್ಟು ಹೊರಟು ಹೋಗು, ಯಾರು ಏನೋ ಹೇಳಿದ್ರ ನೀನು ಏನಾದರೂ ಮಾಡ್ಕೊಂಬಿಡು, ನಿನ್ನ ಜೀವ ತೆಗೆದುಕೋ. ಈ ರೀತಿಯಾಗಿ ಬೇಡವಾದ ಅಥವಾ ಅಪಘಾತಕಾರಕವಾದಂತಹ ದಾರಿಯಲ್ಲಿ ಹೋಗ್ತಾ ಇರುವ ಜನಾಂಗಕ್ಕೆ ನಿಜವಾಗಿ ಬೇಕಾಗಿರುವಂತಹ ವರ್ತಮಾನದ ಅತಿ ಅಮೂಲ್ಯವಾದ ಔಷಧಿ ಧ್ಯಾನ. ಆದ್ರಿಂದ ಧ್ಯಾನ ತನ್ನ ಮನಸ್ಸನ್ನು ಬದಲಾಯಿಸುವುದರ ಜೊತೆಗೆ ನಾವೆಲ್ಲ ಇಲ್ಲಿ ಕೂತು ಧ್ಯಾನ ಮಾಡಿದಾಗ ಪರಿಸರಕ್ಕೂ ಸಹ ನಾವು ಧ್ಯಾನದಿಂದ ವೈಬ್ರೇಷನ್ ಅನ್ನು ಹರಡಿಸ್ತೇವೆ. ಯಾಕೆಂದ್ರೆ ನಿಮಗೆಲ್ಲ ಗೊತ್ತಿದೆ, ನಾವೇನು ಥಿಂಕ್ ಮಾಡ್ತೇವೆ, ನಾವೇನು ವಿಚಾರ ಮಾಡ್ತೇವೆ, ಅದು ಸಂಪೂರ್ಣ ವಾತಾವರಣದಲ್ಲಿ ಹರಡಿಕೊಳ್ತಾ ಹೋಗ್ತದೆ. ಅದಕ್ಕೆ ನಮ್ಮ ಹಿರಿಯರು ನಮಗೆ ಹೇಳಿದ್ದಾರೆ, ಆಸ್ ಯು ಥಿಂಕ್ ಸೋ ಶಾಲ್ ಯು ಬಿಕಮ್ ಅಂತ. ನೀನು ಹೇಗೆ ಯೋಚಿಸ್ತೀಯ, ನೀನು ಹಾಗಾಗ್ತೀಯ. ಆದ್ರಿಂದ ಧ್ಯಾನ ತನ್ನ ಜೊತೆಗೆ ತಾನು ಮಾತನಾಡ್ತಾ, ತನ್ನನ್ನು ತಾನು ಭಗವಂತನ ಜೊತೆಗೆ ಕನೆಕ್ಟ್ ಮಾಡಿಕೊಳ್ತಾ, ತನ್ನಲ್ಲಿರುವ ಶಕ್ತಿಗಳನ್ನು ಭಗವಂತನ ಶಕ್ತಿಯಿಂದ ಪುನಶ್ಚೇತನಗೊಳಿಸಿಕೊಳ್ತಾ ತನ್ನನ್ನು ತಾನು ಶಕ್ತಿಶಾಲಿಯನ್ನಾಗಿ ಮಾಡಿಕೊಳ್ಳುವ ಅದ್ಭುತವಾದ ವಿಧಾನ. ಅದೆಷ್ಟು ಔಷಧಿಯಿಂದ ಪರಿಹರಿಸಲಾರದ ಕಾಯಿಲೆಗಳಿಗೆ ಪರಿಣಾಮಕಾರಿಯಾದಂತಹ ಒಂದು ಚಿಕಿತ್ಸೆ ಅಂತ ಹೇಳ್ಬೋದು, ನಿವಾರಣೆ ಅಂತ ಹೇಳ್ಬೋದು ಧ್ಯಾನದಲ್ಲಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಸಂಬಂಧಗಳಲ್ಲಿ ಸುಧಾರಣೆ. ಪ್ರತಿಯೊಂದು ಮನೆಯೂ ಇವತ್ತು ಮಹಾಭಾರತದ ಕುರುಕ್ಷೇತ್ರವಾಗಿದೆ. ಸಂಬಂಧಗಳಲ್ಲಿ ಸಾಮರಸ್ಯವಿಲ್ಲ, ಒಬ್ಬರ ಮುಖ ಒಬ್ಬರು ನೋಡುವುದಿಲ್ಲ. ನವಗ್ರಹಗಳಾಗಿದ್ದೇವೆ ನಾವೆಲ್ಲರೂ ಸಹ ಇವತ್ತು. ಎಲ್ಲರೂ ಒಳ್ಳೆಯವರೇ, ಆದರೆ ಒಬ್ಬರನ್ನೊಬ್ಬರು ನೋಡುವುದಕ್ಕೆ ಇಷ್ಟವಿಲ್ಲ ನಮಗೆ. ಇಂತಹ ಪರಿಸರದಲ್ಲಿ ಸಂಬಂಧಗಳಲ್ಲಿ ಸಾಮರಸ್ಯವನ್ನು ಸಾಧಿಸುವುದಕ್ಕೆ ಧ್ಯಾನ ನಮಗೆ ಅತಿ ಉಪಯುಕ್ತವಾದಂತಹ ಒಂದು ಗೈಡ್ಲೈನ್, ಸಂಜೀವಿನಿ, ಮಾರ್ಗದರ್ಶನ. ಅದರಿಂದ ಇವತ್ತಿನ ವರ್ತಮಾನ ಜಗತ್ತಿಗೆ ಅತಿ ಉಪಯುಕ್ತವಾಗಿ ಬೇಕಾದದ್ದು ಮನುಷ್ಯನಿಗೆ ಮೈಂಡ್ಫುಲ್ನೆಸ್ ಅಂತ ಹೇಳ್ತೇವೆ. ಮನುಷ್ಯನ ಮನಸ್ಸು ಗಟ್ಟಿಯಾಗ್ತಾ ಸುವಿಚಾರಗಳಿಂದ ತುಂಬಬೇಕು. ಸುಕರ್ಮವನ್ನು ಮಾಡುವುದಕ್ಕೆ ಸದ್ವಿಚಾರಗಳ ಪ್ರೇರಣೆ ಬೇಕು. ಕೇಳಿದ್ದನ್ನ, ನೋಡಿದ್ದನ್ನ, ಓದದ್ದನ್ನ ಮಾಡುವ ಶಕ್ತಿ ಅವನಿಗೆ ಬೇಕು. ಅದನ್ನ ಕರ್ತೃತ್ವ ಶಕ್ತಿ ಅಥವಾ ವಿಲ್ ಪವರ್ ಅಂತ ಹೇಳ್ತೇವೆ. ಎಷ್ಟೇ ಸ್ಕಿಲ್ಸ್ ಇದ್ರು ವಿಲ್ ಪವರ್ ಇಲ್ಲ ಅಂದ್ರೆ ಏನೂ ಪ್ರಯೋಜನವಿಲ್ಲ. ವಿಲ್ ಪವರ್ ಅನ್ನ ಬೆಳೆಸುವಂತಹ ಅದ್ಭುತವಾದ ವಿಧಾನ ಧ್ಯಾನ. ನಾವಿವತ್ತು ನಾನೊಂದು 45-46 ವರ್ಷಗಳಿಂದ ರಾಜಯೋಗ ಧ್ಯಾನದ ಅಭ್ಯಾಸವನ್ನ ಮಾಡ್ತಾ ಇದ್ದೇನೆ.
ಅದರ ಪರಿಣಾಮ ನಮ್ಮ ಜೀವನದಲ್ಲಿ ನಾವು ಸದಾ ಹಸನ್ಮುಖಿಯಾಗಿ ಸಮಚಿತ್ತರಾಗಿ ಎಂತಹ ಪರಿಸ್ಥಿತಿಯಲ್ಲಿಯೂ ಉದ್ವೇಗಕ್ಕೊಳಗಾಗದೆ ನಮ್ಮನ್ನು ನಾವು ನಿಭಾಯಿಸ್ತಾ ಸಮಾಜಕ್ಕೆ ನಮಗೆ ಜೀವನ ಕೊಟ್ಟಂತಹ ಈ ಸಮಾಜಕ್ಕೆ ನಾವೇನನ್ನಾದರೂ ಕೊಡುವುದಕ್ಕೆ ಸಾಧ್ಯವಾಗುತ್ತೆ. ಅದರಿಂದ ಧ್ಯಾನ ತಾನೂ ಬದುಕುವ, ಬೇರೆಯವರಿಗೂ ಬದುಕುವ ಪ್ರೇರಣೆಯನ್ನು ನೀಡುವಂತಹ ಅದ್ಭುತವಾದ ಸಂಜೀವಿನಿಯಾಗಿದೆ. ಇಂತಹ ಧ್ಯಾನದಿಂದ ನಾವು ಕೇವಲ ತನ್ನನ್ನು ತಾನು ಸೂಪರ್ವೈಸ್ ಮಾಡಿಕೊಳ್ಳುವುದಷ್ಟೇ ಅಲ್ಲ, ತನ್ನನ್ನು ತಾನು ಭಗವಂತನ ಜೊತೆಗೆ ಜೋಡಿಸಿಕೊಳ್ಳುವ ವಿಧಾನ. ಅದಕ್ಕೆ ಇದನ್ನು ಹೇಳಲಾಗ್ತದೆ, ಅದು ಅದ್ಭುತವಾದ ವಾರ್ತಾಲಾಪ. ಭಗವದ್ಗೀತೆಯಲ್ಲಿ ನಾವೇನು ಭಗವಂತ ಮತ್ತು ಒಬ್ಬ ಭಕ್ತ ಮಾತನಾಡುವುದನ್ನು ಕೇಳ್ತೇವೆ, ಹಾಗೆ ನಾವೆಲ್ಲರೂ ಸಹ ಪ್ರತಿದಿನ ಮನಸ್ಸಿನ ಏಕಾಗ್ರತೆ, ಶಾಂತತೆ, ನಿಯಮಿತವಾದ ಅಭ್ಯಾಸದ ಜೊತೆಗೆ ಸ್ವಲ್ಪ ಹೊತ್ತು ಭಗವಂತನ ಜೊತೆಗೆ ಮಾತನಾಡ್ತಾ ಕೂತ್ಕೊಂಡಾಗ ನಮ್ಮ ಮನಸ್ಸಿನ ಎಲ್ಲ ದುಗುಡಗಳು ಖಾಲಿಯಾಗ್ತಾ, ವೇದನೆಗಳು ಕಡಿಮೆಯಾಗ್ತಾ, ವ್ಯಾಕುಲತೆಗಳಿಂದ ಮುಕ್ತರಾಗ್ತಾ, ಮನಸ್ಸಿನ ಒತ್ತಡಗಳು ಕಡಿಮೆಯಾಗ್ತಾ ಹೋಗುವ ಅನುಭವವನ್ನು ಮಾಡ್ತೇವೆ. ಆದ್ದರಿಂದ ಧ್ಯಾನ ಒಂಟಿತನವನ್ನು ದೂರ ಮಾಡುವ, ಸದಾ ನಮ್ಮೊಡನೆ ಒಬ್ಬನಿದ್ದಾನೆ ಎನ್ನುವಂತಹ ಶಕ್ತಿಶಾಲಿಯಾದ ಅನುಭವವನ್ನು ಮಾಡುವ ಅದ್ವಿತೀಯವಾದ ವಿಧಾನ. ಇವತ್ತಿನ ಜಗತ್ತಿನಲ್ಲಿ ಎಲ್ಲರ ಮಧ್ಯೆ ಇದ್ದು ಸಹ ನಾವು ಒಂಟಿಯಾಗಿದ್ದೇವೆ. ಇಂತಹ ಸಮಯದಲ್ಲಿ ನಮ್ಮ ಒಂಟಿತನವನ್ನು ದೂರ ಮಾಡುವಂತಹ ಅದ್ಭುತವಾದಂತಹ ಒಂದು ಕಲೆ ಅಂತ ಹೇಳ್ಬೋದು, ಎನ್ ಆರ್ಟ್ ಆಫ್ ಲಿವಿಂಗ್ ಅಂತ ಹೇಳ್ಬೋದು, ಬದುಕುವ ಕಲೆ ಒಂದು ಧ್ಯಾನ ಪದ್ಧತಿ. ಇದು ಯೋಗ ಅಂತ ಹೇಳ್ತೇವೆ. ಮಾನಸಿಕವಾಗಿ ತನ್ನನ್ನು ತಾನು ಶಕ್ತಿಶಾಲಿ ಮಾಡಿಕೊಳ್ತಾ, ಯಾಕೆಂದ್ರೆ ಪ್ರತಿದಿನ ನಮ್ಗೆ ಯಾರು ದಾರಿ ತೋರಿಸುವುದಕ್ಕೆ, ಕಷ್ಟ ಕೇಳಕ್ಕೆ, ದಿನ ದಿನ ನಮ್ಮ ಪುರಾಣ ಕೇಳಕ್ಕೆ ಯಾರಿಗೂ ಪುಡ್ಸೋತಿಲ್ಲ. ಆದರೆ ನಮ್ಮ ಪುರಾಣವನ್ನು, ನಮ್ಮ ಕಷ್ಟವನ್ನು ನಾವೇ ಪರಿಹರಿಸಿಕೊಳ್ತಾ ಭಗವಂತನನ್ನ ಜೀವನದ ಜೊತೆಗಾರನನ್ನಾಗಿ ಮಾಡಿಕೊಂಡು ಪ್ರತಿ ಹೆಜ್ಜೆಯಲ್ಲೂ ಭಗವಂತನ ಜೊತೆಗೆ ನಡೀತಾ ಸದಾ ಹಸನ್ಮುಖಿಯಾಗಿರುವಂತಹ ವಿಧಾನ ಆತ್ಮೀಯರೇ. ಮತ್ತೆ ಕೊನೆಯಲ್ಲಿ ನಾನು ನಿಮಗೆ ಹೇಳಬೇಕು ಅಂದರೆ, ಏನಿದೆಯೋ ಅದರಲ್ಲಿ ಸಂತೋಷದಿಂದ ಬದುಕುವ ವಿಧಾನವನ್ನು ಕಲಿಸುವ ಅದ್ಭುತವಾದ ವಿಧಾನ ಧ್ಯಾನ. ಇರುವುದನ್ನೆಲ್ಲ ಬಿಟ್ಟು ಇಲ್ಲದರ ಬಗ್ಗೆ ಯೋಚನೆ ಮಾಡ್ತಾ ಬೇರೆಯವರ ಜೊತೆಗೆ ಹೋಲಿಕೆಗಳನ್ನು ಮಾಡಿಕೊಳ್ಳದೆ ಇರುವುದರಲ್ಲಿ ಸಂತೋಷವನ್ನು ಅನುಭವಿಸುವುದನ್ನು ಕಲಿಸುವಂತಹ ಅದ್ಭುತವಾದ ವಿಧಾನ. ಇವತ್ತು ಸಮಾಜದಲ್ಲಿ ನಮ್ಮ ಹತ್ರ ಇರುವ ಒಂದು ಸಣ್ಣ ಕೊರತೆ ಏನು ಅಂದರೆ, ಒಳ್ಳೆಯದನ್ನು ಮರಿತೀವಿ, ಕೆಟ್ಟದನ್ನು ನೆನಪಿಟ್ಕೊಂಡಿರ್ತೀವಿ. ಆ ಕೆಟ್ಟದ್ದು ನಮಗೆ ಸದಾ ಕಾಡಿಸ್ತಾ ಹೋಗ್ತಾರೆ. ಸತ್ರು ನಿನ್ನ ಮರೆಯಲ್ಲ ನೀನು ಬೈದಿದ್ದನ್ನ ಅಂತ ಹೇಳ್ತಾ ನಮ್ಮನ್ನು ನಾವೇ ನೋವಿಗೆ ದೂಕಿಕೊಳ್ತಾ ಹೋಗ್ತೀವಿ. ಇಂಥ ಸಮಯದಲ್ಲಿ ನಮಗೆ ನೋವು ಕೊಟ್ಟವರನ್ನ ಹೃತ್ಪೂರ್ವಕವಾಗಿ ಕ್ಷಮಿಸುವ ವಿಧಾನವನ್ನು ಕಲಿಸುವಂಥ ಅದ್ಭುತವಾದ ವರದಾನ ಧ್ಯಾನಾತ್ಮೀಯರೇ. ಆದ್ದರಿಂದ ಮನುಷ್ಯನಲ್ಲಿ ಅತಿ ದೊಡ್ಡ ಕ್ಷಮಾಗುಣವನ್ನು ಬೆಳೆಸುವಂತಹ ತಾಕತ್ತು ಯಾವುದಲ್ಲಾದರೂ ಇದ್ದರೆ ಅದು ಧ್ಯಾನ ಪದ್ಧತಿಗೆ. ಧ್ಯಾನದಿಂದ ಮನುಷ್ಯ ವಿಶಾಲ ಹೃದಯಿಯಾಗ್ತಾನೆ. ಸಮಾಜ ನನ್ನ ಬಂಧುಗಳು ಸಮಾಜದವರು ಎನ್ನುವ ಮನೋಭಾವ ಬೆಳೀತದೆ. ವಸುದೈವ ಕುಟುಂಬಕಂ ಅಂತ ನಾವೇನು ಒಂದು ಸನಾತನ ಸಂಸ್ಕೃತಿಯ ಮಂತ್ರವನ್ನು ಕೇಳ್ತೇವೆ. ಅಯಂ ನಿಜ ಪರೋ ವೇತ್ತಿ ಗಣನಾಂ ಲಘು ಚೇತಸಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಂ ಅಂತ. ಈ ಮಂತ್ರ ನಮ್ಮ ಜೀವನದಲ್ಲಿ ಸತ್ಯವಾಗಬೇಕಾದ್ರೆ, ನಿತ್ಯವಾಗಬೇಕಾದ್ರೆ ಧ್ಯಾನ ಪದ್ಧತಿ ನಮ್ಮ ವ್ಯವಹಾರದಲ್ಲಿ ಬದಲಾವಣೆ, ನಮ್ಮ ಮಾತುಗಳಲ್ಲಿ ಬದಲಾವಣೆ, ನಮ್ಮ ನೋಟದಲ್ಲಿ ಬದಲಾವಣೆ, ನಮ್ಮ ಊಟದಲ್ಲಿ ಬದಲಾವಣೆ, ಈ ಎಲ್ಲ ಬದಲಾವಣೆಗೆ ಮೂಲವಾದಂಥದ್ದು ಧ್ಯಾನ ಪದ್ಧತಿ. ಆದ್ದರಿಂದ ಧ್ಯಾನ ಹೇಳುವುದು, ಕೇಳುವುದನ್ನು ಮೀರಿದ, ಅನುಭವಿಸುವ, ಆನಂದಿಸುವ, ಆನಂದವನ್ನು ಹಂಚುವ ಅದ್ಭುತವಾದ ವಿಧಾನ. ಆದ್ದರಿಂದ ನಾವೆಲ್ಲರೂ ಸಹ ಇವತ್ತಿನ ದಿನ ಈ ಧ್ಯಾನ ಪದ್ಧತಿಯ ಮಹತ್ವವನ್ನು ಕೇವಲ ಹೇಳ್ತಾರಲ್ವಾ, ಎರಡು ಕಿವಿ ಇದೆ, ಒಂದು ಕಿವಿಯಿಂದ ಕೇಳಿ ಇನ್ನೊಂದು ಕಿವಿಯಿಂದ ಬಿಡದೆ, ಇಲ್ಲಿ ಕೂತ್ಕೊಂಡವ್ರು ನಾವೆಲ್ಲರೂ ಧ್ಯಾನ ಬಲ್ಲವರು, ಧ್ಯಾನ ಮಾಡುವ ಆಸಕ್ತರು. ಆದರೆ ನಿಯಮಿತವಾಗಿ ಪ್ರತಿದಿನ ಬೆಳಿಗ್ಗೆ ಸಂಜೆ ಅಟ್ಲೀಸ್ಟ್, ಅದಕ್ಕೆ ಹೇಳ್ತಾರೆ ದೇವರು ನಮಗೆ 24 ಗಂಟೆ ಕೊಟ್ಟಿದ್ದಾನೆ, ಅದರಲ್ಲಿ 24 ನಿಮಿಷವಾದರೂ ನಾವು ನಮ್ಮ ಜೊತೆಗೆ ಮಾತನಾಡ್ತಾ ಭಗವಂತನಿಂದ ಶಕ್ತಿ ತೆಗೆದುಕೊಳ್ಳುವ ಧ್ಯಾನದ ಪದ್ಧತಿಯನ್ನು ಅಭ್ಯಾಸ ಮಾಡಿದ್ರೆ ಹೇಳ್ತಾರೆ 20 minutes ಆಫ್ ಮೆಡಿಟೇಷನ್ ಇಸ್ ಈಕ್ವಲ್ ಟು 4 hours ಸ್ಲೀಪ್ ಅಂತ. 20 ನಿಮಿಷದ ಧ್ಯಾನ 4 ತಾಸು ನಿದ್ದೆಗೆ ಸಮಾನ. ಅಂತಹ ಅದ್ಭುತವಾದ ಅನುಭವವನ್ನು ನಾವು ಧ್ಯಾನ ಪದ್ಧತಿಯಿಂದ ಮಾಡುವುದಕ್ಕೆ ಸಾಧ್ಯ ಇದೆ. ಆದ್ಮೇಲೆ ತುಂಬ ಅಗತ್ಯವಾಗಿ ನಾನೀಗಾಗಲೇ ಹೇಳಿದೆ, ನಮ್ಮ ಮುಖದಲ್ಲಿ ಯಾವಾಗಲೂ ಒಂದು ಸಂತೋಷ, ಬೇರೆಯವರು
ನಮಗೆ ಸಂತೋಷ ಕೊಡುವುದಿಲ್ಲ. ನಮ್ಮೊಳಗಿನ ಸಂತೋಷವನ್ನು ನಾವು ಹಂಚಬೇಕು. ನಾವು ಸಂತೋಷ ಕೊಟ್ಟರೆ ನಮಗೆ ಸಂತೋಷ ಸಿಗುತ್ತೆ. ಜಗತ್ತು ಒಂದು ಪ್ರತಿಧ್ವನಿಯಾಗಿದೆ. ಪ್ರತಿಧ್ವನಿಯನ್ನು ಬದಲಾಯಿಸುವ ಪ್ರಯತ್ನ ಮಾಡದೆ ನಮ್ಮ ಧ್ವನಿಯನ್ನು ನಾವು ಬದಲಾಯಿಸಿಕೊಳ್ಳುವ ಅದ್ಭುತವಾದ ವಿಧಾನವೇ ಧ್ಯಾನ. ನನ್ನ ಜೊತೆಗೆ ನಾನು ಮಾತನಾಡ್ತಾ ಆತ್ಮಸ್ವರೂಪದಲ್ಲಿ ಸ್ಥಿತ ಆಗ್ತಾ ಏನು ನಾವು ಭಗವದ್ಗೀತೆಯಲ್ಲಿ ಅದ್ಭುತವಾದ ಆತ್ಮಜ್ಞಾನವನ್ನು ಕೇಳ್ತೇವೆ, ಅದನ್ನು ಆನಂದಿಸ್ತಾ ಒಳಮುಖವಾಗಿ ಪ್ರಯಾಣ ಮಾಡ್ತಾ ನಮ್ಮನ್ನು ನಾವು ನೋಡಿಕೊಳ್ತಾ ಹೋದಾಗ ಆ ಧ್ಯಾನದಿಂದ ನಾವು ತುಂಬ ಶಾಂತಿಯನ್ನು, ಎಸ್ಪೆಷಲಿ ಸಮಾಜದಲ್ಲಿ ಸದ್ಭಾವನೆಯನ್ನು, ನಾವೇನೊಂದು ಬಸವಣ್ಣವರ ವಚನ ಕೇಳ್ತೇವೆ, ಇವನಾರವ 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 ಎಂದೆನ್ನದಿರಯ್ಯ ಇವ ನಮ್ಮವ. ಯಾಕೆ ಇವ ನಮ್ಮವ ಅಂದರೆ ಇವ ನಮ್ಮ ಕೂಡಲ ಸಂಗನ ಮನೆಯ ಮಗ. ಈ ಮನೋಭಾವ ಎಲ್ಲರೂ ನಮ್ಮವರು ಎನ್ನುವಂತಹ ಮನೋಭಾವ, ಜಗತ್ತೇ ಒಂದು ಪರಿವಾರ ಎನ್ನುವ ಮನೋಭಾವ ಧ್ಯಾನದ ಮೂಲಕ ಏರ್ಪಡುವುದಕ್ಕೆ ಸಾಧ್ಯ. ಇವತ್ತು ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಲಕ್ಷ ಜನ ನಾವು ಏನು ಈ ರಾಜಯೋಗ ಧ್ಯಾನವನ್ನು ಅಭ್ಯಾಸ ಮಾಡ್ತೇವೆ. ಯಾವ ಜಾತಿ, ಮತ, ಪಂಥ, ಭಾಷೆ, ಹೆಣ್ಣು ಗಂಡು, ದುಡ್ಡಿದ್ದವ ಇಲ್ಲದವ, ಬಡವ ಬಲ್ಲಿದ ಭೇದ ಇಲ್ಲದೆ ಎಲ್ಲರೂ ಒಂದೇ ಎನ್ನುವ ಭಾವನೆಯಲ್ಲಿ ಮುಂದೆ ಹೋಗ್ತೇವೆ. ಎಲ್ಲಿಯೂ ಯಾರು ನಿಮ್ಮನ್ನ ಭೌತಿಕವಾದ ಏನನ್ನು ಕೇಳುವುದಿಲ್ಲ. ಇಂತಹ ಸಮಾನತೆ, ಇಂತಹ ಸದ್ಭಾವನೆ, ಪರಸ್ಪರರಲ್ಲಿ ಪ್ರೀತಿ, ಈ ಒಂದು ಬೆಳವಣಿಗೆಗೆ ಮೂಲ ಆಧಾರವೇ ನಾವೆಲ್ಲರೂ ಅಭ್ಯಾಸ ಮಾಡುವ, ಪರಮಾತ್ಮನೇ ಕಲಿಸಿರುವ ಅದ್ಭುತವಾದ ರಾಜಯೋಗ ಧ್ಯಾನ. ಆದ್ದರಿಂದ ಇವತ್ತು ಮನೆಯೂ ಮಂದಿರವಾಗಬೇಕು ಅಂದರೆ, ಮನೆಯಲ್ಲಿರುವ ಪ್ರತಿಯೊಬ್ಬರ ಮುಖದಲ್ಲಿ ಮಂದಹಾಸವಿರಬೇಕು ಅಂದರೆ, 3 ದಿನದ ಬಾಳುವೆ ಸಫಲವಾಗಬೇಕು ಅಥವಾ ಯಶಸ್ಸನ್ನು ಗಳಿಸಬೇಕು, ಸಂತೋಷದಿಂದ ಇರಬೇಕು ಅಂದರೆ ಧ್ಯಾನ ವಿನಃ ಬೇರೇನೂ ಇಲ್ಲವೇ ಇಲ್ಲ. ಧ್ಯಾನ ಒಂದೇ ಮಾರ್ಗ ಮನುಕುಲವನ್ನು ಪುನಃ ಸುಖ ಶಾಂತಿಯ ದಾರಿಯಲ್ಲಿ ಕರೆದುಕೊಂಡು ಹೋಗಿ ಏಕತೆಯ ಸೂತ್ರದಲ್ಲಿ ಬಂಧಿತರಾಗಿ ಭಾರತವನ್ನಷ್ಟೇ ಅಲ್ಲ ಇಡೀ ವಿಶ್ವವನ್ನೇ ಸ್ವರ್ಣಿಮ ಸುಖಮಯ ಸಂಸಾರ ಜಗತ್ತನ್ನಾಗಿ ಪರಿವರ್ತಿಸುವುದಕ್ಕಿರುವ ಅದ್ವಿತೀಯವಾದಂತಹ ಮಾರ್ಗ ಅಂದರೆ ಅದು ಧ್ಯಾನ. ಆತ್ಮೀಯರೇ, ಒಂದ್ಸಲ ಒಬ್ಬ ವೃದ್ಧ ಬೆಳಿಗ್ಗೆ ಒಬ್ಬ ಸಲೂನ್ಗೆ ಹೋದ್ನಂತೆ. ಸಲೂನ್ಗೆ ಹೋದಾಗ ಅವನ ತಲೆಯಲ್ಲಿ ಕೇವಲ 8 ಕೂದಲುಗಳಿದ್ವಂತೆ. ಆ ಕೂದಲನ್ನು ನೋಡಿ ಆ ಅಂಗಡಿಯವನಿಗೆ ಸಿಟ್ಟು ಬಂತು. ಬೆಳಿಗ್ಗೆ ಎಂತಹ ಐಲ್ ಗಿರಾಕಿ ಬಂದಿದೆ ಅಂತ. ಅವನು ಕೇಳಿದ್ನಂತೆ, ನಿನ್ನ ತಲೆಯಲ್ಲಿರೋ ಕೂದಲು ಎಣಿಸ್ಬೇಕಾ ಕತ್ತರಿಸ್ಬೇಕಾ ಅಂತ. ಅದಕ್ಕೆ ಆ ವೃದ್ಧ ಹೇಳಿದ್ನಂತೆ, ತಮ್ಮ ನನ್ನ ತಲೆಯಲ್ಲಿ 8 ಕೂದಲಿದೆ ಅಂತ ನನಗೆ ಗೊತ್ತಿದೆ, ಎಣಿಸೋದು ಬೇಡ ಕತ್ತರಿಸೋದು ಬೇಡ, ಇರೋ ಕೂದಲಿಗೆ ಬಣ್ಣ ಹಚ್ಚು ಅಂತ ಹೇಳಿದ್ನಂತೆ. ಆದ್ಮೇಲೆ ಬಹಳ ಅದ್ಭುತವಾದ ಸಂದೇಶ. ಎಂಜಾಯ್ ದ ಲೈಫ್ ಆಸ್ ಇಟ್ ಈಸ್. ಜೀವನ ಹೇಗಿದೆಯೋ ಅದರಲ್ಲಿ ಸಂತೋಷವನ್ನು ಪಡೆಯಿರಿ. ಇರುವ ಜೀವನದಲ್ಲಿ ಸಂತೋಷವನ್ನು ಪಡೆಯುವುದಕ್ಕೆ, ಇದ್ದದ್ದನ್ನು ಇನ್ನೂ ಅದ್ವಿತೀಯವಾಗಿ ನಾವು ಅನುಭವ ಮಾಡುವುದಕ್ಕೆ, ನಮ್ಮ ಮುಷ್ಟಿಯಲ್ಲಿಯೇ ಇರುವ ಯಾವ ಖರ್ಚಿಲ್ಲದೆ ನಾವು ಅನುಭವಿಸಬಹುದಾದ ಅದ್ಭುತವಾದ ವರದಾನ, ಅದು ಭಾರತೀಯರಿಗೆ ಭಗವಂತ ಕೊಟ್ಟ ಅದ್ಭುತವಾದ ವರದಾನ, ಅದು ಧ್ಯಾನ, ಭಗವಂತನ ನೆನಪು. ಆದ್ದರಿಂದ ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ ತತ್ಪ್ರಸಾದಾತ್ ಪರಾಂ ಶಾಂತಿ ಮಂತ್ರ ಈಶ್ವರ ಹೇಳಿದ್ದಾನೆ. ನನಗೆ ನೀನು ಶರಣಾಗು, ನಿನಗೆ ಶಾಶ್ವತವಾದ ಸ್ಥಾನವನ್ನು ಶಾಂತಿಯನ್ನು ನಾನು ಕೊಡ್ತೇನೆ ಅಂತ. ಆದ್ದರಿಂದ ದೈಹಿಕ ಹಾಗೂ ಮಾನಸಿಕ, ಸಾಂಸಾರಿಕ ಹಾಗೂ ಸಾಮಾಜಿಕ, ಆರ್ಥಿಕ ಹಾಗೂ ವ್ಯಾವಹಾರಿಕವಾಗಿ ಎಲ್ಲ ರೀತಿಯಿಂದ ನಾವು ಸುಖವಾಗಿ ಬದುಕುವುದಕ್ಕೆ, ಆಲ್ರೌಂಡ್ ಅಥವಾ ಹೋಲಿಸ್ಟಿಕ್ ಹೆಲ್ತನ್ನು ಪಡೆದುಕೊಳ್ಳುವುದಕ್ಕೆ ಇರುವ ಅದ್ಭುತವಾದ ಮಾರ್ಗವಾದ ಧ್ಯಾನವನ್ನು ನಾವೆಲ್ಲ ಅನುಸರಿಸೋಣ. ಪರಮಾತ್ಮನ ನೆನಪಿನ ಜೊತೆಗೆ ಶರೀರವನ್ನು ಆರೋಗ್ಯವಾಗಿ ಇಟ್ಕೊಳ್ತಾ, ಮನಸ್ಸನ್ನು ಆರೋಗ್ಯವಾಗಿ ಇಟ್ಕೊಳ್ತಾ ನಾವೆಲ್ಲರೂ ಈ ಜಗತ್ತನ್ನು ಬದುಕಲು ಯೋಗ್ಯವಾದ ಸುಂದರವಾದ ಪರಮಾತ್ಮ ನಮಗೆ ನೀಡಿದ ಸೃಷ್ಟಿಯನ್ನು ಅದೇ ಪ್ರಕಾರ ಮತ್ತೆ ಬದಲಾಯಿಸುವುದಕ್ಕೆ ಮೊದಲು ಮನಸ್ಸನ್ನು ಆರೋಗ್ಯವಂತ ಮಾಡಿಕೊಳ್ಳೋಣ ಎನ್ನುವ ಸತ್ಸಂಕಲ್ಪಗಳೊಂದಿಗೆ ಮತ್ತೊಮ್ಮೆ ತಮಗೆಲ್ಲ ಧ್ಯಾನ ದಿವಸದ ಶುಭಾಶಯಗಳು. ಒಂದು ಸಣ್ಣ ಸಂಕಲ್ಪ ಮಾಡೋಣ. ಪ್ರತಿದಿನ ನಾವೆಲ್ಲರೂ ತಪ್ಪದೆ ಬೆಳಿಗ್ಗೆ ಸಂಜೆ ಕನಿಷ್ಠ ಅರ್ಧ ಗಂಟೆಯಾದರೂ ಧ್ಯಾನವನ್ನು ನಮಗಾಗಿ ನಾವು ಮಾಡೋಣ. ಇದರ ಮೂಲಕ ನಮಗೆ ಜನ್ಮ ಕೊಟ್ಟ ತಂದೆ ತಾಯಿಗೆ, ಜೀವನ ಕೊಟ್ಟ ಭಗವಂತನಿಗೆ, ಬದುಕು ಕಲಿಸಿದ ಸಮಾಜಕ್ಕೆ ಒಂದು ಸಣ್ಣ ಉಪಕಾರವನ್ನು ಮಾಡೋಣ. ಏನಂತೀರ? ಮಾಡೋಣವಾ? ಎಲ್ಲರೂ ನನ್ನ ಜೊತೆಗಿದ್ದೀರಾ? ಒಂದ್ಸಲ ಎಲ್ಲರೂ ಬಲಗೈ ಮುಂದೆ ಮಾಡಿ
ವಾಪಸ್ ತಗೊಳ್ಳಿ. ವಾ 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 ವಾ. ಬೆಳಗಾಗೆದ್ದು ಚಳಿ ಇದ್ರೂ ಧ್ಯಾನ ಮಾಡುವುದಕ್ಕೆ ಬಂದಿದ್ದೀರಿ. ಅದಕ್ಕಾಗಿ ನಮ್ಮನ್ನು ನಾವು ಅಪ್ರಿಷಿಯೇಟ್ ಮಾಡ್ತಾ ದಿನ ನಾವು ಹೀಗೆ ಮಂದಸ್ಮಿತರಾಗಿ ಧ್ಯಾನಾಸಕ್ತರಾಗಿ ಧ್ಯಾನ ಯೋಗಿಗಳಾಗೋಣ. ಓಂ ಶಾಂತಿ. ತಮ್ಮದೇ ಆದಂಥ ಧಾಟಿಯಲ್ಲಿ ಶೈಲಿಯಲ್ಲಿ ಧ್ಯಾನ ಮಾಡುವುದರಿಂದ ಏನೇನು ಲಾಭಗಳಿವೆ, ಯಾಕೆ ಧ್ಯಾನ ಮಾಡಬೇಕು ಅನ್ನುವ ವಿವರಗಳನ್ನು ನಮ್ಮ ಮುಂದೆ ಇಟ್ಟಂತಹ ರಾಜಯೋಗಿನಿ ಬ್ರಹ್ಮಕುಮಾರಿ ವೀಣಾಜಿಯವರಿಗೆ ತಮ್ಮೆಲ್ಲರ ಪರವಾಗಿ ಹಾರ್ದಿಕ ವಂದನೆಗಳು. ಈಗ ಈ ಕಾರ್ಯಕ್ರಮವನ್ನು ನಾವು ಜ್ಯೋತಿಯನ್ನು ಬೆಳೆಸೋದ್ರ ಮೂಲಕ ಪ್ರಾರಂಭ ಮಾಡಬೇಕು ಅಂತ ನಮ್ಮ ಎಲ್ಲ ವೇದಿಕೆಯಲ್ಲಿರ್ತಕ್ಕಂಥ ಅತಿಥಿ ಗಣ್ಯರು ಎಲ್ಲ ಸೇರಿ 4 ಕಡೆ ಈ ಜ್ಯೋತಿಯ ಕಂಬಗಳನ್ನು ಏನಿಟ್ಟಿದ್ದಾರೆ ಅದನ್ನು ಪ್ರಜ್ವಲಿಸಬೇಕು ಅಂತ ಕೇಳ್ಕೊಳ್ತೀನಿ. ಅದರ ಜೊತೆಗೆ ಶಂಖನಾದ ಕೂಡ ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಮನದ ಜ್ಯೋತಿ ಬೆಳಗಿಸು, ಜ್ಯೋತಿ ಬೆಳಗಿಸು, ಆತ್ಮ ಜ್ಯೋತಿ ಬೆಳಗಿಸು. ಜ್ಯೋತಿಯನ್ನು ಬೆಳಗಿಸಿ ಇವತ್ತು ನಾವೆಲ್ಲರೂ ಸಂಕಲ್ಪ ಮಾಡಿದ್ದೇವೆ. ಪ್ರತಿನಿತ್ಯ ಬೆಳಿಗ್ಗೆ ಮತ್ತು ಸಂಜೆ ಶುದ್ಧ ಸಂಕಲ್ಪಗಳನ್ನು ಮಾಡ್ತಾ ನಮ್ಮ ಸುತ್ತಲಿತ ವಾತಾವರಣವನ್ನು ಶುದ್ಧೀಕರಣ ಮಾಡಲಿಕ್ಕೆ ನಾವು ಕೊಡುಗೆ ಕೊಟ್ಟರೆ ಒಂದಲ್ಲ ಒಂದು ದಿವಸ ಇಡೀ ಪ್ರಪಂಚವೇ ಶುದ್ಧವಾಗ್ತದೆ, ನಮ್ಮ ಜೀವನ ಸುಂದರವಾಗ್ತದೆ ಅನ್ನುವ ಸಂಕಲ್ಪವನ್ನು ನಾವು ಈ ಸಮಯದಲ್ಲಿ ಎಲ್ಲರೂ ಮಾಡಿದ್ದೇವೆ. ತಮಗೆಲ್ಲರೂ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಂದಿನ ಭಾಗವಾಗಿ ಧ್ಯಾನವನ್ನು ಹೇಗೆ ಮಾಡುವುದು, ಯಾವ ರೀತಿಯ ಚಿಂತನೆಗಳನ್ನು ಮಾಡಬೇಕು, ಆಂತರಿಕ ಸ್ಥಿತಿ ಹೇಗಿರಬೇಕು, ಆಂತರಿಕವಾಗಿ ಹೇಗೆ ಸ್ಥಿರ ಮಾಡಿಕೊಳ್ಬೇಕು ಮನಸ್ಸನ್ನು ಅನ್ನೋ ಎಲ್ಲ ವಿಚಾರಗಳನ್ನು ತಿಳಿಸ್ಲಿಕ್ಕೆ ನಮ್ಮ ಮುಂದೆ ಬರ್ತಾ ಇದ್ದಾರೆ ರಾಜಯೋಗಿನಿ ಬ್ರಹ್ಮಕುಮಾರಿ ರೂಪಾಜಿಯವರು. ಬ್ರಹ್ಮಕುಮಾರಿ ರೂಪಾಜಿಯವರು ಕೂಡ ಸುಮಾರು 40 ವರ್ಷಗಳಿಂದ ಹೆಚ್ಚಿನ ಸಮಯದಿಂದ ಈಶ್ವರ ವಿಶ್ವವಿದ್ಯಾಲಯದಲ್ಲಿ ತಮ್ಮ ಜೀವನವನ್ನು ಸಮರ್ಪಣೆ ಮಾಡಿಕೊಂಡು ಭಾರತದ ಅನೇಕ ಕಡೆ ತಮ್ಮ ಸೇವೆಯನ್ನು ನೀಡಿ ವರ್ತಮಾನ ಸಮಯದಲ್ಲಿ ಬೆಂಗಳೂರಿನಲ್ಲಿ ಸೇವೆ ಮಾಡ್ತಾ ಇದ್ದಾರೆ. ಅಕ್ಕ ರೂಪಾಜಿಯವರು
ಕಾರ್ಯಕ್ರಮದ ಮುಂದಿನ ಭಾಗವಾದ ಈ ಧ್ಯಾನದ ಪ್ರಕ್ರಿಯೆಯನ್ನು ಮಾಡುವ ವಿಧಾನವನ್ನು ತಿಳಿಸ್ಕೊಡ್ಬೇಕು ಅಂತ ಕೇಳ್ಕೊಳ್ತೀನಿ. ಓಂ ಶಾಂತಿ. ವಿಶ್ವ ಧ್ಯಾನ ದಿನದ ವರ್ಲ್ಡ್ ಮೆಡಿಟೇಷನ್ ಡೇ